ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ನಿದ್ರೆಯಲ್ಲಿರುವಾಗಲೇ ಜೀವ ಹೋಗ್ಬಿಡ್ಬೇಕಪ್ಪ, ಇದು ಕೋಟ್ಯಾಂತರ ಜನರ ಕನಸು. ಸಾವು ಅನ್ನೋದು ಯಾವಾಗ ಬಂತು ಅನ್ನೋದು ಗೊತ್ತಾಗ್ಲೇಬಾರ್ದು, ಹಾಗೆ ಸತ್ತು ಹೋಗ್ಬಿಡ್ಬೇಕು ಅನ್ನೋ ಆಸೆ ಇಟ್ಕೊಂಡವರು ಒಬ್ಬಿಬ್ರಲ್ಲ. ಆದ್ರೆ ನಿದ್ರೆಯಲ್ಲಿದ್ದಾಗ ಸಾವು ಅನ್ನೋದು ಬೆಂಕಿ ರೂಪದಲ್ಲಿ ಬಂದ್ರೆ ಅದರಂತಹ ನರಕ ಇನ್ನೊಂದಿರಲ್ಲ. ಅಂತಹದೊಂದು ಸಾವು ಚಿತ್ರದುರ್ಗದ ಸಮೀಪ ಆಗಿದೆ. ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೊರಟಿದ್ದವರು, ಬ್ಯಾಚುಲರ್ ಪಾರ್ಟಿಗೆ ಹೊರಟಿದ್ದವರು, ಕ್ರಿಸ್ಮಸ್ ರಜೆ ಎಂಜಾಯ್ ಮಾಡಕ್ಕೆ ಹೊರಟಿದ್ದವರು, ಒಬ್ಬೊಬ್ಬರ ಕನಸು ಒಂದೊಂದು ರೀತಿ. ಆ ಕನಸುಗಳನ್ನೆಲ್ಲ ಎದುರುಗಡೆಯಿಂದ ಬಂದ ಒಂದು ಕಂಟೈನರ್, ಆ ಕಂಟೈನರ್ ಡ್ರೈವ್ ಮಾಡ್ತಾ ಇದ್ದ ಒಬ್ಬ ಬೇಜವಾಬ್ದಾರಿ ಮನುಷ್ಯ ಸುಟ್ಟು ಹಾಕಿದ್ದಾನೆ. ಆ ಸೀಬರ್ಡ್ ಬಸ್ ದುರಂತದಲ್ಲಿ ಬದುಕಿ ಉಳಿದವರ ಕಥೆಯೇ ಇವತ್ತಿನ ಗ್ಯಾರಂಟಿ ಸ್ಪೆಷಲ್. ಉಳಿದವರು ಕಂಡಂತೆ. ಸತ್ತವರ ಶವ ಕಣ್ಣೆದುರೇ ಇರುತ್ತೆ, ಆದ್ರೆ ಅದು ತಮ್ಮ ಮಗಳದ್ದೋ ಇನ್ನೊಬ್ಬರದ್ದೋ ಗೊತ್ತಿಲ್ಲ. ಮಕ್ಕಳು ದೊಡ್ಡವರಾಗಿ ಏನೇನೋ ಕನಸು ಕಂಡಿದ್ದ ಹೆತ್ತವರು ಆ ಮಕ್ಕಳ ಶವದ ಎದುರು ಕಣ್ಣೀರು ಹಾಕೋದಿದೆಯಲ್ಲ, ಅದನ್ನ ನೋಡೋಕೆ ಹೃದಯ ಕಲ್ಲಾಗಿರ್ಬೇಕು. ಅಂತಹ ದುರಂತ ಆಗಿರೋದು ಚಿತ್ರದುರ್ಗದ ಹಿರಿಯೂರಿನ ಹತ್ತಿರ. ಶಾಕ್ ಏನ್ ಗೊತ್ತಾ, ಆ ದುರಂತದ ಕೊನೆಯ ಕ್ಷಣಗಳು, ಅವರ ಚಿತ್ಕಾರ ಕೇಳ್ತಾ ಇದ್ರೆ ಎದೆ ನಡುಗುತ್ತೆ. ಹೆಲ್ಪ್ ಹೆಲ್ಪ್ ಅಂತ ಅವರು ಕೂಗಿಕೊಳ್ತಾ ಇರುವಾಗ ಹತ್ತಿರದಲ್ಲಿದ್ದವರು ಹೆಲ್ಪ್ ಮಾಡೋದಿರ್ಲಿ, ಹತ್ತಿರ ಹೋಗೋದಕ್ಕೆ ಭಯವಾಗೋ ದೃಶ್ಯ ಅದು. ಮಧ್ಯರಾತ್ರಿ ಧಗ ಧಗ ಬೆಂಕಿ, ಬದುಕಿಗಾಗಿ ಚೀರಾಟ. ಸ್ಕೂಲ್ ಬಸ್ ಮಕ್ಕಳು ಉಳಿದಿದ್ದೇ ಅದೃಷ್ಟ. 42 ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ನಮ್ಮ ಬಸ್ಸಲ್ಲಿ ಮಕ್ಕಳು ಯಾರಿಗೂ ಏನು ಏಟ್ ಆಗಿಲ್ಲ ಸರ್. ಬದುಕಿಸಲು ಹೋರಾಟ. ಅವ್ರನ್ನೂ ಸೇಫ್ ಮಾಡಿ ಐವಿ ಆಂಬುಲೆನ್ಸ್ಗಾಗಿ ಕಳಿಸಿದ್ವಿ. ಗುರುತು ಸಿಕ್ತಿಲ್ಲ, ಗೊತ್ತೂ ಆಗ್ತಿಲ್ಲ. ಸಮಯ ಮಧ್ಯರಾತ್ರಿ 2 ಗಂಟೆ. ಗೋಕರ್ಣಕ್ಕೆ ಹೊರಟಿದ್ದರು 29 ಪ್ರಯಾಣಿಕರು. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿತ್ತು ಸೀಬರ್ಡ್ ಎಕ್ಸ್‌ಪ್ರೆಸ್. ಅದು ನಾನ್ ಎಸಿ ಸ್ಲೀಪರ್ ಕೋಚ್ ಬಸ್. ದಕ್ಷಿಣದ ಕಾಶಿ ಎಂದೇ ಖ್ಯಾತಿ ಪಡೆದಿರೋ ಗೋಕರ್ಣಕ್ಕೆ ಸಂಭ್ರಮದಿಂದ ಹೊರಟಿದ್ದವರು 29 ಜನ ಪ್ರಯಾಣಿಕರು. ಒಬ್ಬ ಡ್ರೈವರ್, ಒಬ್ಬ ಕ್ಲೀನರ್. ಮಧ್ಯರಾತ್ರಿ 2 ಗಂಟೆಯ ಹೊತ್ತಿಗೆ ಹಿರಿಯೂರು ದಾಟಿದ್ರು. ಚಿತ್ರದುರ್ಗ ಹತ್ತಿರದಲ್ಲೇ ಇತ್ತು. ಆಗ ಯಮನಂತೆ ನುಗ್ಗಿ ಬಂದಿತ್ತು ಕಂಟೈನರ್ ಲಾರಿ. ಓವರ್ಟೇಕ್ ಮಾಡೋಕೆ ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಹಾರಿ ಬಸ್ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ. ಎದುರಿನಿಂದ ಬರ್ತಿದ್ದ ಕಂಟೈನರ್ ಲಾರಿಯೊಂದು ಮುಂದೆ ಇದ್ದ ವೆಹಿಕಲ್ನ ಓವರ್ಟೇಕ್ ಮಾಡೋಕೆ ಹೋಗಿ ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಮೇಲೆ ಹಾರಿತು. ಹಾಗೆ ಹಾರಿದ ಲಾರಿ ಎದುರಿನಿಂದ ಬರ್ತಿದ್ದ ಸೀಬರ್ಡ್ ಬಸ್ಸಿಗೆ ಢಮ್ ಅಂತ ಡಿಕ್ಕಿ ಹೊಡೆದಿತ್ತು. ಕೆಲವೇ ಕ್ಷಣ ಅಷ್ಟೇ. ಓವರ್ ಸ್ಪೀಡ್ನಲ್ಲಿ ಬಂದು ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದ್ರೆ ಅಷ್ಟೇ ವೇಗವಾಗಿ ಹೋಗುತ್ತಿದ್ದ ಬಸ್ನಲ್ಲಿ ಏನಾಗಬಾರ್ದೋ ಅದೇ ಆಗಿತ್ತು. ಧಗ ಧಗ ಬೆಂಕಿಯ ಜ್ವಾಲೆ. ಮಲಗಿದ್ದವರು ಏನಾಯ್ತು ಎಂದು ಅರಿವಾಗುವಷ್ಟರಲ್ಲಿ ಬೆಂಕಿ ಇಡೀ ಬಸ್ಸಿಗೆ ಹಬ್ಬಿತ್ತು. ನೋಡುತ್ತಲೇ ಕೆಲವು ಮಂದಿ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿ ಹೋಗಿದ್ರು. ಗುರುತು ಸಿಗದಂತೆ ಇದ್ದಿಲಾಗಿ ಹೋಗಿದ್ರು. ಸ್ಕೂಲ್ ಬಸ್ ಮಕ್ಕಳು ಬದುಕಿದ್ದೇ ರೋಚಕ ಅದೃಷ್ಟ. ಸೆಕೆಂಡ್ ಗ್ಯಾಪ್ನಲ್ಲಿ ಬದುಕುಳಿದಿದ್ದು 42 ಮಕ್ಕಳು.
ಸ್ಕೂಲ್ ಬಸ್ ಡ್ರೈವರ್ ಪ್ರಾಣ ಪಣಕ್ಕಿಟ್ಟು ಬದುಕಿಸಿದ್ದ. ಈ ಬಸ್ ಇದೆಯಲ್ಲ, ಈ ಬಸ್ ಧಗಧಗಿಸಿದ ಬೆಂಕಿಯ ಬಸ್ಸಿನ ಹಿಂದೆಯೇ ಬರ್ತಿತ್ತು. ಯಾವಾಗ ಲಾರಿಯೊಂದು ಡಿವೈಡರ್ ಹಾರಿತೋ ತಕ್ಷಣ ಬ್ರೇಕ್ ಹಾಕಿದ್ದ. ಬಸ್ ರೋಡ್ ಬಿಟ್ಟು ಸೈಡಿಗೆ ಇಳಿದಿತ್ತು. ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ವಿ ಸರ್. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಗುದಿಯುತ್ತೆ. ಸೊ ಸೀಬರ್ಡ್ ಬಂದು ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ ಎರಡು ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿ ಬಸ್ ಬೆಂಕಿ ಹೊತ್ತಿಕೊಂಡ ಸ್ಲೀಪರ್ ಬಸ್ಸಿಗೆ ಗುದ್ದಿತ್ತು. ಆದ್ರೆ ದಾಂಡೇಲಿಗೆ ಪ್ರವಾಸ ಹೊರಟಿದ್ದ ಮಕ್ಕಳಿದ್ದ ಬಸ್ ಮೇಲೆ ಭಗವಂತ ಕರುಣೆಯ ಕಣ್ಣು ಬಿಟ್ಟಿದ್ದ. ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಡೀಸೆಲ್ ಟ್ಯಾಂಕಿಗೆ ಸರ್ ಅದು ಲಾರಿ ಬಂದು ಗುದ್ದಿದ್ದು. ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿರ್ಬೋದು ಅಂತ ಗೆಸ್ಸು ಸರ್. ಸ್ಕೂಲ್ ಬಸ್ ಅನ್ನ ಓವರ್ಟೇಕ್ ಮಾಡಿದ್ದ ಸೀಬರ್ಡ್ ಸಾವು ಬಾಬಾ ಎಂದು ಕರೆದಾಗ ಆಗುವುದೇ ಹೀಗೆ. ದುರಂತ ನೋಡಿ, ಸೀಬರ್ಡ್ ಬಸ್ ಸ್ಕೂಲ್ ಬಸ್ ಅನ್ನ ಓವರ್ಟೇಕ್ ಮಾಡಿ ಮುಂದೆ ಬಂದಿತ್ತಂತೆ. ಅಕಸ್ಮಾತ್ ಹಾಗಾಗದೇ ಇದ್ದಿದ್ರೆ ಸ್ಕೂಲ್ ಬಸ್ ದುರಂತವಾಗ್ತಿತ್ತ. ಸ್ಲೀಪರ್ ಬಸ್ ಬಂದು ನನ್ನ ಬಸ್ನ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂತು ಸರ್. ಸೊ ಆಪೋಸಿಟ್ ಇಂದ ಅಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ತಾರ ಲಾರಿ ಬಂದು ಡಿವೈಡರ್ ದಾಟಿ ಬಂದು ಇಲ್ಲಿ ಬಸ್ಗೆ ಹೊಡ್ಕೊತಿದ್ದು ಸರ್. ನಮ್ಮ ಬಸ್ ಅಲ್ಲಿ ಮಕ್ಕಳು ಸರ್. ಯಾರಿಗೂ ಏನು ಏಟ್ ಆಗಿಲ್ಲ ಸರ್. ನನಗೆ ಗ್ಲಾಸ್ ಅದೇ ಆ ಬಸ್ ಗುದ್ದಿದ್ರಲ್ಲಿ ಗ್ಲಾಸ್ ಒಂಚೂರು ನನ್ ಬಿಟ್ಟೆ ಏಟ್ ಆಗಿದೆ. ಇನ್ಯಾರಿಗೂ ಏನು ಆಗಿಲ್ಲ ಸರ್. ಅದೃಷ್ಟ ಎಂದು ಹೇಳೋದೇ ಹೀಗೆ. ಶಾಲಾ ಮಕ್ಕಳ ಬಸ್ಸು ಈ ದಾಸರಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗೆ ಇರ್ತಕ್ಕಂತ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ 42 ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ಸಾವು ಬಂದು ಕರೆದಾಗ ಯಮಧರ್ಮ ಸ್ವಲ್ಪ ಲೇಟ್ ಆಗ್ಬಾ, ನಂಗೊಂಚೂರು ಕೆಲಸ ಇದೆ ಅನ್ನೋಕೆ ಸಾಧ್ಯ ಇಲ್ಲ. ಆ ಸಾವಿಗೆ ನಾವು ಬೇಕಾಗಿಲ್ಲ ಅಂದಾಗ ನೇಣು ಹಾಕೊಂಡ ಹಗ್ಗ ಕೂಡ ಹೂವಾಗಿ ಬದಲಾಗತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಆದ್ರೆ ಎಲ್ಲರಿಗೂ ಇಂಥ ಅದೃಷ್ಟ ಇರೋದಿಲ್ಲ. ಮಕ್ಕಳ ಮದುವೆ ಮಾಡುವ ಕನಸಿನಲ್ಲಿದ್ದವರು ಕ್ರಿಸ್ಮಸ್ ರಜೆ ಎಂಜಾಯ್ ಮಾಡೋಣ ಅಂತ ಟೂರಿಗೆ ಹೊರಟಿದ್ದವರಿಗೆ ಈ ಯಮನ ಲಾರಿ ಸಾವಾಗಿ ಕಾಡಿದೆ. ಮದುವೆ ಸಂಭ್ರಮದ ಮಧ್ಯೆ ಶವವಾದ ಗೆಳತಿಯರು. ಮದುವೆಯ ಅಕ್ಷತೆ ಸಾವಿನ ಅಕ್ಕಿ ಕಾಳಾಯಿತು. ಈಕೆ ನವ್ಯ, ಮತ್ತೊಬ್ಬಳು ಮಾನಸ. ಇವರಿಬ್ಬರ ಪ್ರೀತಿಯ ಗೆಳತಿ ಮಿಲನ. ಈಗ ಬದುಕುಳಿದಿರುವುದು ಮಿಲನ ಮಾತ್ರ. ನವ್ಯ, ಮಾನಸ ಇಬ್ಬರು ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಕೊರಳಿನ ಚೈನ್ ಮೂಲಕ ಮಾನಸ ಗುರುತು ಪತ್ತೆ. ಹೌದು, ಸತ್ತವರಲ್ಲಿ ಯಾರ ಶವವನ್ನು ಇಂಥವರದ್ದೇ ಎಂದು ಗುರುತಿಸೋಕೆ ಆಗ್ತಿಲ್ಲ. ದೇಹವೇ ಸುಟ್ಟು ಹೋಗಿದ್ರೂ ಮಾನಸ ಕೊರಳಲ್ಲಿದ್ದ ಚಿನ್ನದ ಚೈನ್ ಇದು ಇವಳದ್ದೇ ಎಂದು ಗುರುತು ಬಿಟ್ಟು ಕೊಟ್ಟಿದೆ. ಅದ್ರ ಚೈನ್ ಮುಖಾಂತರ ಇನ್ನೇನು ಯಾವ್ದು ಮುಖಾಂತರ ಅವ್ರು ಗುರ್ತು ಹಿಡಿಯಕ್ಕೆ ಆಗ್ತಿಲ್ಲ. ಏನು ಬಟ್ಟೆ ಏನು ಇಲ್ವಲ್ಲ, ಎಲ್ಲ ಮುದ್ರಿಕೆ ಎಲ್ಲ ಸುಟ್ಟು ಕರ್ಕಲಾಗಿ ಹೋಗಿದೆ. ರಾತ್ರಿ 9:30ಕ್ಕೆ ಪ್ರವಾಸ ಹೊರಟಿದ್ದ ಮಗಳು ಮಾತನಾಡಿದ್ಲು. ಆದರೆ ಮಧ್ಯರಾತ್ರಿ ಹೊತ್ತಿಗೆ ಮಗಳೇ ಇಲ್ಲ. ಮಗಳ ಕೊರಳಲ್ಲಿದ್ದ ಚಿನ್ನದ ಚೈನ್, ಆ ಚೈನ್ನಲ್ಲಿದ್ದ ಗಣೇಶನ ಪೆಂಡೆಂಟ್ ಮೂಲಕ ಗುರುತು ಹಿಡಿದಿದ್ದಾರೆ. ಮಗಳಿಗೆ ನಿಶ್ಚಿತಾರ್ಥವನ್ನು ಮಾಡಿದ್ರಂತೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮದುವೆ ಇತ್ತಂತೆ. ಮಗಳಿಗೆ ಮದುವೆಯ ಅಕ್ಷತೆ ಹಾಕಬೇಕಿದ್ದವರು ಈಗ ಸಾವಿನ ಅಕ್ಕಿಕಾಳು ಹಾಕುವಂತೆ ಮಾಡಿದೆ ಸೀಬರ್ಡ್ ಬಸ್ ದುರಂತ.
ಸಿಗಂಧೂರು, ಗೋಕರ್ಣ, ಮುರುಡೇಶ್ವರ ದರ್ಶನಕ್ಕೆ ಯಾತ್ರೆ. ಅದೇ ಅವ್ರು 3 ಜನ ಹೊರಟಿದ್ರು ಸರ್. ಮಾನಸ, ಮಿಲನ, ನವ್ಯ 3 ಜನ ಹೊರಟಿದ್ರು ಸರ್. ಮಿಲನ ಒಬ್ಳೆ ಸಿಕ್ಕಿರೋದು ಈಗ. ಇನ್ನು ಅವಳೇ ಫೋನ್ ಮಾಡಿ ಹೇಳಿದ್ ನಮ್ಗೆ ಹಿಂಗಾಗಿದೆ, ಬಸ್ ಇದಾಗಿದೆ ಬನ್ನಿ ಅಂತ. ಅವ್ರು ಬೆಳಿಗ್ಗೆ 7 ಗಂಟೆಗೆ ಫೋನ್ ಮಾಡಿದ್ರು ಸರ್. ಬಾಡಿ ಐಡೆಂಟಿಫೈ ಮಾಡಕ್ಕಿಂತ ಬಂದಾಗ ಗೊತ್ತಾಯ್ತಾ ಇಲ್ಲ, ಐಡೆಂಟಿಫೈ ಮಾಡಕ್ ಆಯ್ತಾ ಇಲ್ಲ. ನಮ್ಮ ಮಿಸ್ಸಸ್ ಫುಲ್ ಪ್ರಜ್ಞೆ ಇಲ್ಲ ಅವ್ರಿಗೆ. ಇಬ್ರು ಮಗ ಅವನು ಹೋದ ಸರ್. ಮಾಡಕ್ ಆಯ್ತಾ ಇಲ್ಲ, ಅದು ಗೊತ್ತಾಡಕ್ ಆಯ್ತಾ ಇಲ್ಲ, ಕಂಡಿಡಿಯಕ್ ಆಯ್ತಾ ಇಲ್ಲ, ಡೌಟ್ ಇದೆ. ಮತ್ತೆ ಮೋಸ್ಟ್ಲಿ ಅಲ್ಲಿ ಇಬ್ರು ಇರೋದು ಅವರೇ ಅನ್ಸುತ್ತೆ. ಈಗ ಗೊತ್ತಾಡಕ್ ಆಯ್ತಾ ಇಲ್ಲ ನಮಗೆ. 2 ಶವಗಳು ಕಣ್ಣೆದುರೇ ಇವೆ. ಆ ಶವ ಮಗಳದ್ದೋ ಮಗಳ ಸ್ನೇಹಿತೆಯದ್ದೋ ಗೊತ್ತಾಗ್ತಿಲ್ಲ. ಕಷ್ಟಪಟ್ಟು ಮಗಳನ್ನ ಇಂಜಿನಿಯರಿಂಗ್ ಓದಿಸಿದ್ದೆ, ಈಗ ಆ ಮುದ್ದಿನ ಮಗಳೇ ಇಲ್ಲ ಎನ್ನುವಾಗ ಅಪ್ಪನ ಕಣ್ಣು ಒದ್ದೆಯಾಗತ್ವೆ. ಅತ್ತ ಹೆಂಡತಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ. ಅಪ್ಪ ಅಂದ್ರೆ ಆಕಾಶವಂತೆ, ಆದ್ರೆ ಇಲ್ಲಿ ನೋಡಿದ್ರೆ ಅಪ್ಪ ಅಸಹಾಯಕನಾಗಿದ್ದಾನೆ. ಸಾವಿನ ಕ್ರೂರತೆಯೇ ಅದು. ಬದುಕಿರುವ ಗೆಳತಿ ಮಿಲನ ಒಬ್ಬಳೇ ಈಗ ಎಲ್ಲದಕ್ಕೂ ಸಾಕ್ಷಿಯಾಗಿ ಕುಳಿತಿದ್ದಾಳೆ. ಇಪ್ಪತ್ತು ವರ್ಷದ ಡ್ರೈವರ್, ಒಂದು ಆಕ್ಸಿಡೆಂಟ್ ಇರಲಿಲ್ಲ. ಈತನ ಹೆಸರು ರಫೀಕ್. ಇದೇ ಸೀಬರ್ಡ್ ಬಸ್ಸಿನ ಡ್ರೈವರ್. 20 ವರ್ಷಗಳಿಂದ ಡ್ರೈವರ್ ಆಗಿದ್ದಾರಂತೆ. ಒಂದೇ ಒಂದು ಆಕ್ಸಿಡೆಂಟ್ ಇರಲಿಲ್ಲ. VRL ನಲ್ಲಿದ್ದ ರಫೀಕ್ ಸೀಬರ್ಡ್ ಬಸ್ಸಿಗೆ ಬಂದು 1 ವರ್ಷ ಆಗಿತ್ತಷ್ಟೇ. ಆದ್ರೆ ಈಗ ಅವರಿದ್ದ ಬಸ್ ಧಗಿಸಿ ಅಮೂಲ್ಯ ಜೀವಗಳನ್ನೇ ಬಲಿ ತಗೊಂಡಿದೆ. ಭಾಳ ಟ್ರೈ ಮಾಡಿದ. ಬಾಜುಗೂ ಗಾಡಿ, ಆ ಗಾಡಿ ಸ್ವಲ್ಪ ಟಚ್ ಆಯಿತು ಬಸ್ಸಿಗೆ. ಈ ಟಚ್ ಆದ ತಕ್ಷಣ ಬೆಂಕಿ ಹೆಂಗೆ ಹೇಳ್ತೋ ಅದು ಗೊತ್ತಿಲ್ಲ. ಅವ್ನು ಬಂದು ಹೊಡೆದಿದ್ದು ಮಾತ್ರ ಗೊತ್ತು ನನಗೆ. ಅದು ನನಗೆ ಇರಲಿಲ್ಲ. ಆಮೇಲೆ ಸೈಡ್ ಡಿವೈಡರಲ್ಲಿ ಅಲ್ಲಿ ನನಗೆ ಅದು ಬಂದಿದೆ, ಬಸ್ ಎಲ್ಲ ಸುಟ್ಟು ಹೋಗಿ. ಎಷ್ಟು ಸ್ಪೀಡ್ ಇತ್ತು ನಿಮ್ಮದು ಬಸ್? 60-70. ಅವನು ಹೋಗಿ ಸ್ಪೀಡ್, ಅವ್ನಿಗೆ ಸ್ಪೀಡ್ ಬಂದು ಈಗ ಆ ಡಿವೈಡರ್ ಜಿಕ್ಸಲ್ಲ. ಅಲ್ಲ, ನೀವು ಅದನ್ನು ತಪ್ಸಕ್ಕೆ ಹೋದ್ರಿ? ನೀವು ತಪ್ಪಾಗಿ ಬಾಜು ಬಸ್ಸಿಗೆ ಟಚ್ ಆಯಿತು. ಬಾಜು ಬಸ್ಸಿಗೆ ಟಚ್ ಆಯಿತು. ಮಾತನಾಡೋದಕ್ಕೂ ಆಗದೆ ಸರಿಯಾಗಿ ಉಸಿರು ತೆಗೆದುಕೊಳ್ಳಲು ಹೆಣಗಾಡುತ್ತಿರುವ ರಫೀಕ್ ಈ ಅಗ್ನಿ ದುರಂತವನ್ನ ಅದ್ಯಾವಾಗ ಮರೆಯಬಹುದು ಗೊತ್ತಿಲ್ಲ. ಇವರಿಗೆ ತಾನು ಹೇಗೆ ಬದುಕಿ ಬಂದೆ ಎನ್ನುವುದು ಗೊತ್ತಿಲ್ಲ. ಆಸ್ಪತ್ರೆಯಲ್ಲಿ ಕಣ್ಣು ಬಿಟ್ಟಿದ್ದಷ್ಟೇ ನೆನಪು. ಈ ಬಸ್ಸಿನಲ್ಲಿ ಕ್ಲೀನರ್ ಕೂಡ ಇದ್ರು. ಅವರ ಹೆಸರು ಸಾದಿಕ್. ಇಲ್ಲೇ ನೀಲಮಂಗಲ ದಾಟಿ ಊಟ ಗೀಟ ಮಾಡಿ ಹೊಂಟಿದ್ವಿ ಸರ್. ಅಪೋಸಿಟಿಂದ ಬಂದ ಲಾರಿ ಅವ ಡೈರೆಕ್ಟ್ ಡೀಸೆಲ್ ಟಾಕಿಗೆ ಹೊಡೆದನ್ರಿ ಅವ. ಅದು ನಡಕ್ಕಿರ್ತಿದ್ರೆ ಕಟ್ಟಿ ಡಾಟ್ ಬಂದು ಹೊಡೆದನ್ರಿ ಅವ. ಬೆಂಕಿ ಹತ್ತಿರಿ 20-30 ಬೆಂಕಿ ಹತ್ತಿರಿ ದೊಡ್ಡ ಇದು. ಸ್ವಲ್ಪ ಜನಗಳು ಉಳಿದಿದ್ರಿ, ಸ್ವಲ್ಪ ಹೋಗಿದ್ರಿ. ಈಗ ನಿಮ್ಮ ಡ್ರೈವರ್ ಹೆಂಗದಾರ? ರಫೀಕ್ ಹೆಂಗದಾರ? ನಮ್ಮ ಡ್ರೈವರ್ ಚಲ ಆರಾಮಾಗೈತಿ ಈಗ? ಆರಾಮಾಗಿದ್ರಿ. ನೀವಿಬ್ರು ಹೆಂಗೆ ಬರೋದ್ರಿ? ಇಬ್ರು ರಫೀಕ್ ಮತ್ತು ಸಾದಿಕ್? ನಾ ಮಕ್ಕಂದೇ ಸರ್. ನಾ ಡೈರೆಕ್ಟ್ ಹೊರಗೆ ಹೋಗಿ ಬಿದ್ದೀನಿ ರೀ. ಬಸ್ಸಿನಲ್ಲಿ ಹೊರಟಿದ್ದವರೆಲ್ಲ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ಉದ್ದೇಶಕ್ಕೆ ಹೊರಟಿದ್ದವರು. ಒಬ್ಬರು ಕ್ರಿಸ್ಮಸ್ ರಜೆ ಎಂಬ ಕಾರಣಕ್ಕೆ ಹೊರಟಿದ್ರೆ, ಕೆಲವರು ಬ್ಯಾಚುಲರ್ ಪಾರ್ಟಿ ಮಾಡೋಕೆಂದೇ ಹೊರಟಿದ್ರು. ಸತ್ತವರ ಮನೆಯಲ್ಲಿ ಶಾಂತಿ ಇಲ್ಲ, ಬದುಕುಳಿದವರ ಕಣ್ಣಲ್ಲಿ ನೆಮ್ಮದಿ ಇಲ್ಲ. ಸತ್ತವರ ಮನೆಯಲ್ಲಿ ಶಾಂತಿ ಅನ್ನೋದು ಸಮಾಧಿಯಾಗಿರುತ್ತೆ. ಬದುಕಿದ್ದವರ ಮನೆಯಲ್ಲಿ ಮುಂದಿನ ಬದುಕು ಹೇಗೆ ಅನ್ನೋ ಆತಂಕ ಕಾಡ್ತಿರುತ್ತೆ. ಅದೆಲ್ಲಕ್ಕಿಂತ ಭಯ ಹುಟ್ಟಿಸೋದು ಕಣ್ಣೆದುರೇ ಗೆಳತಿಯೊಬ್ಬಳು ಸುಟ್ಟು ಹೋಗೋದನ್ನ ನೋಡಿ ಏನು ಮಾಡೋಕ್ಕಾಗದ ಅಸಹಾಯಕತೆ. ಮೂವರು ಫ್ರೆಂಡ್ಸ್ ಬೀಚ್ ನೋಡೋಣ ಬಾರಿ ಅಂತ ಒಬ್ಳು ಕರೀತಾಳೆ, ಇನ್ನಿಬ್ರು ಹೋಗ್ತಾರೆ. ಆದ್ರೆ ಹಾಗೆ ಕರೆದುಕೊಂಡು ಹೋದ ಗೆಳತಿ ಸಾಯ್ತಾ ಇರುವಾಗ ಹೆಲ್ಪ್ ಮಾಡೋಕ್ಕೂ ಆಗದ ಸ್ಥಿತಿ ಅದೇ ಫ್ರೆಂಡ್ಸ್ದು. ಮಗು ಸಾಯ್ತಾ ಇದೆ, ರಕ್ಷಣೆ ಮಾಡೋಕೆ ಆಗದೆ ಇರೋ ಸ್ಥಿತಿ ತಾಯಿಯದ್ದು.
ಅಬ್ಬಾ, ಹಾಗೆ ಹೆಲ್ಪ್ಲೆಸ್ ಆಗಿ ನಂತರ ಬದುಕೋರ ಮನಸ್ಥಿತಿಯನ್ನ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಆಗಲ್ಲ. ಬ್ಯಾಚುಲರ್ ಪಾರ್ಟಿಗೆ ಹೊರಟಿದ್ದ ಮಂಜುನಾಥ್ ಅಂಡ್ ಫ್ರೆಂಡ್ಸ್. ಇವರ ಹೆಸರು ದಿಲೀಪ್. ಅಪಘಾತದಲ್ಲಿ ಬದುಕುಳಿದ ಮಂಜುನಾಥ್ ಅವರ ಅಣ್ಣ. ತಮ್ಮ ಬದುಕಿದ್ದಾನೆ ಎಂಬ ನೆಮ್ಮದಿ ಇವರ ಕಣ್ಣಲ್ಲಿದೆ. ಆದರೆ ಮಂಜುನಾಥನ ಕಾಲುಗಳು ಈಗ ಮೊದಲಿನಂತೆ ಇಲ್ಲ. ಇಲ್ಲಿ ನಮ್ಮ ತಮ್ಮ ಇರೋದು ಮಂಜುನಾಥ್ ಅಂತ. ಹೇಗಿದ್ದಾರೆ? ಸೊ ಅವ್ರಿಗೆ 2 ಕಾಲು ಬರ್ನ್ ಆಗಿದೆ 3rd ಡಿಗ್ರಿವರೆಗೂ. ಸೊ ಇವಾಗ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮಲಗಿಸಿದ್ದಾರೆ. ಅವರು ಒಂದು 6-7 ಜನ ಹೋಗಿದ್ರು, ಕಸಿನ್ಸ್ ಎಲ್ಲ. ಪ್ರಾಣಕ್ಕೇನು ಅಪಾಯ ಇಲ್ಲ, ಅದೊಂದು ಗುಡ್ ನ್ಯೂಸ್ ಅಷ್ಟೇ. ಆ್ಯಕ್ಚುಲಿ ಅವ್ರು 6 ಜನ ಎಲ್ಲ ಕಸಿನ್ಸು. ಆ ಕಸಿನ್ಸಲ್ಲಿ ಇವ್ನ ಫ್ಯಾಮಿಲಿ ಫ್ರೆಂಡು ನಮ್ಮ ತಮ್ಮ. ಮಿಕ್ದವರೆಲ್ಲ ಕಸಿನ್ಸ್, ಫ್ಯಾಮಿಲಿ ಎಲ್ಲರೂ ಫ್ಯಾಮಿಲಿನೇ. ಇವನ್ ಮಾತ್ರ ಫ್ಯಾಮಿಲಿ ಫ್ರೆಂಡು, ಇವನೊಬ್ಬ ಜೊತೆಗೆ. 26 ವರ್ಷದ ಹುಡುಗ ಇನ್ನೂ ಮದುವೆಯಾಗಿಲ್ಲ. ಮಗು ಎಂದೇ ಕರೆಯುತ್ತಾರೆ ಇವರು. ತಮ್ಮನ ಪ್ರಾಣಕ್ಕೆ ಅಪಾಯ ಇಲ್ಲ ಎನ್ನುವ ಜೊತೆಯಲ್ಲೇ ಆತನ ಬದುಕು ಮುಂದೇನಾಗಬಹುದು ಎಂಬ ಆತಂಕವೂ ಇದೆ. ಬಸ್ ಮಧ್ಯಕ್ಕೆ ಡಿಕ್ಕಿ ಹೊಡೆದ ಕಂಟೇನರ್. ಧಗಿಸಿದ ಬೆಂಕಿ, ಕಣ್ಣೆದುರೇ ಶವವಾದಳು ಗೆಳತಿ. ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಚೀರಾಡ್ತಿರುವ ಆ ಯುವತಿಯರು, ಒಬ್ಬಾಕೆ ರಕ್ಷಿತಾ, ಇನ್ನೊಬ್ಬರು ಗಗನ. ಕಿರಿಸ್ತಿದ್ದಾರೆ, ಚೀತ್ಕರಿಸ್ತಿದ್ದಾರೆ. ಏನ್ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಅವರ ಕಣ್ಣೆದುರೇ ಅವಳ ಗೆಳತಿ ಸುಟ್ಟು ಹೋಗ್ತಿರುವ ದೃಶ್ಯ ಇದು. ಮಲಗಿದ್ದ ಇಬ್ಬರು ಬಸ್ಸಿನ ಕಿಟಕಿಯ ಗಾಜು ಒಡೆದು ಆಚೆ ಬಂದಿದ್ದಾರೆ. ರಶ್ಮಿಯೂ ಬಂದಿದ್ದಾಳೆ ಎಂದುಕೊಂಡಿದ್ರೆ ಆಕೆ ಬಂದಿಲ್ಲ. ಬಸ್ಸಿನ ಒಳಗೆ ಮಲಗಿದ್ದ ಜಾಗದಲ್ಲೇ ಹೊತ್ತಿ ಉರಿದಿದ್ದಾಳೆ. ಗೆಳತಿ ಸುಟ್ಟು ಹೋಗ್ತಿರೋದನ್ನ ಕಂಡು ಕಿರುಚಿದ್ದಾರೆ. ರಶ್ಮಿಯೇ ಕರೆದಳೆಂದು ಹೊರಟಿದ್ದ ರಕ್ಷಿತಾ ಗಗನ. ರಶ್ಮಿ ಭಟ್ಕಳದ ಹುಡುಗಿ. ತಮ್ಮ ಮನೆಯ ಪಕ್ಕವೇ ಬೀಚ್ ಇದೆ, ಬನ್ನಿ ಅಂತ ಕರ್ಕೊಂಡು ಹೊರಟಿದ್ರಂತೆ. ಈಗ ಶವವೇನೋ ಸಿಕ್ಕಿದೆ. ಆದ್ರೆ ಅದು ರಶ್ಮಿಯದ್ದೇನಾ ಗೊತ್ತಿಲ್ಲ, ಗುರುತು ಸಿಕ್ತಿಲ್ಲ. ತಾಯಿ, 4.5 ವರ್ಷದ ಮಗು ಸಜೀವ ದಹನ. ಕವಿತಾ ಎನ್ನುವವರ ಮದುವೆ ಫಿಕ್ಸ್ ಆಗಿತ್ತು. ಅವರ ಬ್ಯಾಚುಲರ್ ಪಾರ್ಟಿಗಾಗಿ ಹೊರಟಿದ್ದವರು ಬಿಂದು. ಅವರಿಗೆ 4.5 ವರ್ಷದ ಹೆಣ್ಣು ಮಗುವಿತ್ತು. ಅವರು ಈಗ ಬೂದಿಯಾಗಿದ್ದಾರೆ. ಇವರು ಕವಿತಾ ಅವರ ತಂದೆ. ಇವರ ಮಗಳೇ ಕಸಿನ್ಸ್ ಅವರನ್ನೆಲ್ಲ ಒಟ್ಟಾಗಿ ಕರೆದುಕೊಂಡು ಹೋಗಿದ್ದವರು. ಮಗಳು ಬದುಕಿ ಬಂದಿದ್ದಾಳೆ, ಆದ್ರೆ ನೆಮ್ಮದಿ ಹೋಗಿದೆ. ತಾಯಿ, 8 ವರ್ಷದ ಮಗಳು ಸಜೀವ ದಹನ. ಇನ್ನೊಬ್ಬರು ಗ್ರೇಯ. ಅವರಿಗೆ 8 ವರ್ಷದ ಮಗಳು. ಮಗಳಿಗೆ ಟಿಕೆಟ್ ಖರೀದಿ ಮಾಡಿರಲಿಲ್ಲ. ತಾಯಿಯೂ ಇಲ್ಲ, ಮಗುವೂ ಇಲ್ಲ. ಇದು ಸತ್ತವರ ಕಥೆ. ಈಗ ಆ ಶವಗಳಲ್ಲಿ ಇವರು ಯಾರು ಎಂದು ಗುರುತಿಸಬೇಕು. ಅದಕ್ಕೆ DNA ಪರೀಕ್ಷೆ ಆಗಬೇಕು. ನಮಗೆ ಬಸ್ ಒಳಗಡೆ ಈವರೆಗೂ 4 ಬಾಡಿ ಸಿಕ್ಕಿದೆ, ಡೆಡ್ ಬಾಡಿ ಸಿಕ್ಕಿದೆ. ಅದನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಇನ್ನು 3 ಜನ ಸಂಪರ್ಕಕ್ಕೆ ಬಂದಿಲ್ಲ ಮತ್ತು ಬಾಡಿಗೋಸ್ಕರ ಕೂಡ ನಾವು ಹುಡುಕಾಡ್ತಾ ಇದ್ವಿ. ಅದು ಬಿಟ್ಟರೆ ಲಾರಿಯಲ್ಲಿ ಒಬ್ಬನೇ ಡ್ರೈವರ್ ಇದ್ದ. ಅವನು ಈ ಫೈರ್ನಲ್ಲಿ ಸುಟ್ಟೋಗಿ ಡೆತ್ ಆಗಿದ್ದಾನೆ. ಸೊ ಇಷ್ಟು ಆಗಿದೆ. ನಂತರ ನಮ್ಮ FSL ಟೀಮ್ಸು ಎಲ್ಲರೂ ಬಂದಿದ್ದಾರೆ. ಸಂಧ್ಯಾ ಕುಟುಂಬದಲ್ಲೀಗ ಉಳಿದಿದ್ದು ಕಣ್ಣೀರು ಮಾತ್ರ. ಪತ್ನಿ ಮಗುವಿನ ಜೊತೆ ಹಾರಿದ ಹೇಮರಾಜ್. ಅಪ್ಪ ಅಮ್ಮನಿಗೆ ಮಗನೇ ಮೊದಲ ಆದ್ಯತೆ. ಇವರು ಹೇಮರಾಜ್. ಬಸ್ ಡ್ರೈವರ್ ಹಿಂದೆಯೇ ಇವರ ಹೆಂಡತಿ ಮಗು ಕುಳಿತಿದ್ರಂತೆ. ಬೆಂಕಿ ಹೊತ್ಕೊಂಡಿದ್ದು ಗೊತ್ತಾಗುತ್ತಲೇ ಮೊದಲು ಮಗುವನ್ನ ಕೆಳಗಿಳಿಸಿ ನಂತರ ತಾವು ಇಳಿದಿದ್ದಾರೆ, ಬದುಕಿದ್ದಾರೆ. ಬಸ್ ದುರಂತದಲ್ಲಿ ಸತ್ತವರೆಲ್ಲ ಹೆಣ್ಣು ಮಕ್ಕಳೇ. ಸೀಬರ್ಡ್ ಬಸ್ ದುರಂತದಲ್ಲಿ ಸತ್ತಿರುವವರ ಹೆಸರನ್ನೇ ನೋಡಿ.
ಬಿಂದು, ಅವರ 4.5 ವರ್ಷದ ಮಗಳು ಗ್ರೇಯಾ, ಮಾನಸ, ನವ್ಯ, ರಶ್ಮಿ ಎಲ್ಲರೂ ಹೆಣ್ಣು ಮಕ್ಕಳೇ. ಇಂತಹ ಪರಿಸ್ಥಿತಿಯಲ್ಲಿ ಜನರನ್ನ ಬದುಕಿಸಿದ್ದವರು ಆಂಬ್ಯುಲೆನ್ಸ್ ಡ್ರೈವರ್. ಫೈರ್ ಇಂಜಿನ್ ಅವರು ಬಂದಿದ್ರು, ಪೊಲೀಸ್ನವರು ಬಂದಿದ್ರು. ಅವಾಗ ಇನ್ನ ಸ್ವಲ್ಪ ಪೇಷಂಟ್ಗಳಿದ್ರು, ಅದರ ಬಸ್ನಲ್ಲಿದ್ದರು. ಆಮೇಲೆ ಇನ್ನೊಂದು ಟೂರಿಸ್ಟ್ ಬಸ್ ಇತ್ತಲ್ಲ, ಅಲ್ಲೂ ಇದ್ದರು. ಅವ್ರನ್ನೂ ಸೇಫ್ ಮಾಡಿ IV ಆಂಬುಲೆನ್ಸ್ಗಾಗಿ ಕಳಿಸಿದ್ವಿ. ಮತ್ತು ಲಾರಿಯಲ್ಲೂ ಡ್ರೈವರ್ ಆಹುತಿ ಆಗಿದ್ರು, ಅವರು ಸ್ಪಾಟಲ್ಲೇ ಡೆತ್ ಆಗಿದ್ರು. ಅವ್ರನ್ನೂ ಕರ್ಕೊಂಡು ಸೀದಾ ಗೌರ್ಮೆಂಟ್ ಹಾಸ್ಪಿಟ್ಲು, ಹಿರೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ ಸರ್. ಅಲ್ಲಿಂದ ಸಿರಾ ಇದಕ್ಕೆ ಹೋಗಿದ್ದಾರೆ. ಸಿರಾಯಿಂದ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅದು ಬಿಟ್ಟರೆ ಇನ್ನೂ ಸ್ವಲ್ಪ ಜನ ಚಿತ್ರದುರ್ಗ ಬಸವೇಶ್ವರ ಹಾಸ್ಪಿಟಲ್ಲೂ ಅಡ್ಮಿಟ್ ಆಗಿದ್ದಾರೆ ಸರ್. ನೀವು ಶಿಫ್ಟ್ ಮಾಡಿದಾಗ ಅವ್ರ ಪರಿಸ್ಥಿತಿ ಹೇಗಿತ್ತು? ತುಂಬಾ ಗಂಭೀರವಾಗಿದ್ರ? ಸುಟ್ಟ ಗಾಯಗಳಿಂದ ಏನಾದ್ರು ನರಳ್ತಾ ಇದ್ರ? ಏನ್ ಮಕ್ಕಳು, ಮಹಿಳೆಯರು ಏನಾದ್ರು ಇದ್ರ? ಸರ್, ಮಹಿಳೆಯರು ಇದ್ರು, ದೊಡ್ಡವರು ಇದ್ರು. ಮಹಿಳೆಯರಿಗೆ ಸ್ಪೈನಲ್ ಕಾರ್ಡ್ ಎಲ್ಲ ಹೊಡೆತ ಬಿದ್ದಿತ್ತು, ಉಸಿರಾಟ ತೊಂದರೆ ಇತ್ತು. ಮತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ಕೈಕಾಲಿಗೆ ಹೊಡೆತ ಬಿದ್ದಿತ್ತು. ಆದ್ದರಿಂದ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗೆ ಹಿರೂರು ಕರ್ಕೊಂಡು ಹೋದ್ವಿ. ಅಲ್ಲಿಂದ ಚಿತ್ರದುರ್ಗ ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ಟಿದ್ವಿ. ಸಿರಾ ಆಂಬುಲೆನ್ಸು ಬಂದಿದ್ರು. ಸಿರಾ ಸ್ವಲ್ಪ ಪೇಷಂಟಿಗೆ ಕಳಿಸಿದ್ವಿ. ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಸರ್. 1.5 ಗಂಟೆಯ ನಂತರ ಸಿಕ್ಕಿತ್ತು ಸಹಾಯ. ಹೌದು, ಇಷ್ಟೆಲ್ಲ ಆಗಿ ಒಂದು ದುರಂತವನ್ನಂತೂ ಹೇಳಲೇಬೇಕು. ಬದುಕುಳಿದವರು, ರಸ್ತೆಯಲ್ಲಿ ಹೋಗ್ತಿದ್ದವರು ಫೋನ್ ಮಾಡಿದ್ರು. ಟೋಲ್ ಸಿಬ್ಬಂದಿ ಆಗ್ಲಿ, ಆಂಬ್ಯುಲೆನ್ಸ್ ಆಗ್ಲಿ ಘಟನಾ ಸ್ಥಳಕ್ಕೆ ಬಂದಿದ್ದು 1.5 ಗಂಟೆಯ ನಂತರ. ಅಷ್ಟು ಹೊತ್ತಿಗೆ ಎಲ್ಲವೂ ಮುಗಿದು ಹೋಗಿತ್ತು. ಎಲ್ಲ ಮುಗ್ದಿದೆ. ಹಿಂದೆ ಮುಂದೆ ನೋಡದೆ ಡ್ರೈವ್ ಮಾಡಿದ ಒಬ್ಬ ಲಾರಿ ಡ್ರೈವರ್ ಅದೆಷ್ಟು ಮಕ್ಕಳ ಭವಿಷ್ಯವನ್ನ ಸುಟ್ಟು ಹಾಕಿದ್ದಾನೆ ನೋಡಿ. ದುರಂತ ಏನ್ ಗೊತ್ತಾ? ಅಷ್ಟು ಜನರ ಸಾವಿಗೆ ಕಾರಣನಾದ ಆ ಡ್ರೈವರ್ ಈ ದುರಂತದಲ್ಲಿ ಬಲಿಯಾದ ಮೊದಲ ವ್ಯಕ್ತಿ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.